ಹಲೋ ಡೈಮಂಡ್ಸ್ ಟೆಕ್ ನ್ಯೂಸ್ ಎಪಿಸೋಡ್ 22ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇಟ್ ಬಂದು August 15, ಟೈಮ್ ಬಂದು 4:15 ಆಗಿದೆ. ಇಲ್ಲಿವರೆಗೂ ಇರೋ ನ್ಯೂಸ್ ಆದರೆ ಇದು. ಇವತ್ತು ಇಂಡಿಪೆಂಡೆನ್ಸ್ ಡೇ, ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನ್ಯೂಸ್ ಬಂದು ಹುವಾವೇ ಕಡೆಯಿಂದ ಹುವಾವೇ GT4 ಅಂದ್ಬಿಟ್ಟು ನಮಗೆ ಒಂದು ಸ್ಮಾರ್ಟ್ ವಾಚ್ ಅದರ ನೋಡೋಕ್ಕೆ ಸಿಗ್ತಾ ಇದೆ. ಇದು ಬಂದುಬಿಟ್ಟು 14 ಡೇಸ್ ಬ್ಯಾಟ್ರಿ ಲೈಫ್ ಇರುವಂಥ ಕೇಪಬಲ್ ಇದು ಜಸ್ಟ್ ನಮಗೆ 14,999ಗೆ ಲಾಂಚ್ ಆಗ್ತಾ ಇದೆ. ಸೊ ಇದು 16th August ಅಂದರೆ ನಾಳೆಯಿಂದ ಈ ಸ್ಮಾರ್ಟ್ ವಾಚು ನೀವು ಪರ್ಚೇಸ್ ಮಾಡೋದಕ್ಕೆ ಅವೈಲೇಬಲ್ ಇರುತ್ತೆ. ಇದರ ಫಸ್ಟ್ ಸೇಲ್ ಬಂದುಬಿಟ್ಟು ನಮಗೆ ಫ್ಲಿಪ್ಕಾರ್ಟಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು 16ನೇ ತಾರೀಕಿಂದ ನಮಗೆ ನಾಳೆನೇ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇರುತ್ತೆ. ಇದು 500 ರೂಪೀಸ್ ಡಿಸ್ಕೌಂಟು ಫಸ್ಟ್ 100 ಜನ ಮೆಂಬರ್ಸ್ಗೆ ಈ ವಾಚಲ್ಲಿ 500 ರೂಪೀಸ್ ಡಿಸ್ಕೌಂಟ್ ಸಿಗ್ತಾ ಇದೆ. ಡಿಸ್ಕೌಂಟ್ ಹೋಗಿ ನಮಗೆ 14,499ಗಾದರೆ ಈ ವಾಚು ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದು ಮೋಟೋ ಕಡೆಯಿಂದ ಮೋಟೋ G45 5G ಫೋನ್ನ ಸ್ಪೆಸಿಫಿಕೇಷನ್ಸ್ ಆದರೆ ನಾವು ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಫೋನು ನಮಗೆ August 21ಗೆ ಲಾಂಚ್ ಆಗ್ತಾ ಇರುವಂಥ ಫೋನ್ ಇದಾಗಿದ್ದು, ಇದರಲ್ಲಿ 6.5 inches HD+ LCD ಡಿಸ್ಪ್ಲೇ ಹೊಂದಿದ್ದು 120 Hz ರಿಫ್ರೆಶ್ ರೇಟ್ನೊಂದಿಗೆ ಈ ಫೋನ್ ಬರುವಂಥದ್ದು. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ 4GB ರ್ಯಾಮ್ ಇರುತ್ತೆ, 50 MP ಪ್ರೈಮರಿ ಕ್ಯಾಮ್ರಾ ಮತ್ತು 2 MP ಡೆಪ್ತ್ ಕ್ಯಾಮ್ರಾ, ಡ್ಯುಯಲ್ ರಿಯರ್ ಕ್ಯಾಮ್ರಾ ಸೆಟಪ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 16 MP ಸೆಲ್ಫಿ ಕ್ಯಾಮ್ರಾ ಕೂಡ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. 5000 mAh ಬ್ಯಾಟ್ರಿ ಹೊಂದಿದ್ದು Type-C ಚಾರ್ಜಿಂಗ್ ಸಪೋರ್ಟ್ನು ಕೂಡ ಇದು ಹೊಂದಿದೆ. ಇದರಲ್ಲಿ ನಮಗೆ ಬ್ಲೂ ಮತ್ತು ಬ್ರಿಲಿಯಂಟ್ ಗ್ರೀನು ಮತ್ತು ವಿವಾ ಮೆಜೆಂಟಾ ಅಂದ್ಬಿಟ್ಟು 3 ಕಲರ್ ನೋಡೋದಕ್ಕೆ ಸಿಗುತ್ತೆ. ಇದು ಪ್ರೈಸ್ ಅರೌಂಡ್ 15,000 ರೂಪಾಯಿ ಒಳಗಡೆ ಬರುವಂಥ ಸ್ಮಾರ್ಟ್ ಫೋನ್ ಇದಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದು ರಿಯಲ್ಮಿ ಕಡೆಯಿಂದ ರಿಯಲ್ಮಿ GT7 Pro ಅಂದ್ಬಿಟ್ಟು ಒಂದು ಫೋನ್ ಆದರೆ ಇವರು ಚೈನಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಜೊತೆಗೆ ಈ ಫೋನ್ ಬರುವಂಥದ್ದು. 8 Gen 4ನ ಫಸ್ಟ್ ಫೋನ್ ಇದು ಅಂತ ಹೇಳ್ಬೋದು. 320 ವ್ಯಾಟ್ ಸೂಪರ್ ಸೋನಿಕ್ ಚಾರ್ಜಿಂಗ್ನ ಸಪೋರ್ಟ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದರಲ್ಲಿದ್ದು IP69 ರೇಟಿಂಗ್ ಸಹ ಇದರಲ್ಲಿ ನಾವು ನೋಡ್ಬೋದು. ರಿಯಲ್ಮಿ GT7 ಸೀರೀಸಲ್ಲಿ ನಮಗೆ ರಿಯಲ್ಮಿ GT7 Pro, ರಿಯಲ್ಮಿ GT7, ರಿಯಲ್ಮಿ GT Neo 7, ರಿಯಲ್ಮಿ GT Neo 7 SE ಅಂತ 4 ವೇರಿಯಂಟ್ಸ್ ನೋಡೋದಕ್ಕೆ ಸಿಗುತ್ತೆ. ಈ ಫೋನು ನಮ್ಗೆ ಆಲ್ಮೋಸ್ಟ್ ನವಂಬರ್ ಅಥವಾ ಡಿಸೆಂಬರಲ್ಲಿ ಈ ಫೋನು ಲಾಂಚ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ನ್ಯೂಸ್ ಬಂದು WHO ಕಡೆಯಿಂದ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಮಂಕಿ ಪಾಕ್ಸ್ ಅಂತ ವೈರಸ್ನ ಇವರು ಫೈಂಡ್ ಔಟ್ ಮಾಡಿದ್ದಾರೆ. ಈ ಮಂಕಿ ಪಾಕ್ಸ್ ವೈರಸ್ ಆಲ್ ಓವರ್ ವರ್ಲ್ಡಲ್ಲಿ 116 ದೇಶಗಳಿಗೆ ಸ್ಪ್ರೆಡ್ ಆಗಿದೆ ಅಂದ್ಬಿಟ್ಟು ಇವರು ಹೆಲ್ತ್ ಎಮರ್ಜೆನ್ಸಿನ ಆದರೆ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ತುಂಬ ಹುಷಾರಾಗಿ ಇರಬೇಕು ಅಂತ ಇವರು ಎಲ್ರಿಗೂ ಸೂಚನೆ ಕೊಡ್ತಾ ಇದ್ದಾರೆ. ಒಂದೇ ಸರಿ 116 ದೇಶಕ್ಕೆ ಈ ಮಂಕಿ ಪಾಕ್ಸ್ ವೈರಸ್ ಸ್ಪ್ರೆಡ್ ಆಗಿರೋದು ಮತ್ತು ಕೋವಿಡ್ ಥರ ಏನಾದರೂ ಆಗ್ಬೋದು ಅಂತ ಇವರು ಭಯ ಪಡ್ತಾ ಇದ್ದಾರೆ. ನೀವು ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ನ್ಯೂಸ್ ಬಂದು ಇಂಡಿಯಾದ ಫಾಕ್ಸ್ಕಾನ್ ಕಡೆಯಿಂದ ಫಾಕ್ಸ್ಕಾನ್ ಚೇರ್ಮನ್ ಆಗಿರುವಂಥ ಮಿಸ್ಟರ್ ಯಂಗ್ ಲಿವ್ ಅವ್ರು ಬಂದುಬಿಟ್ಟು PM ನರೇಂದ್ರ ಮೋದಿನ ಮೀಟ್ ಮಾಡಿದ್ದಾರೆ. ನಿನ್ನೆ ಅವರು 14th August PM ನರೇಂದ್ರ ಮೋದಿ ಅವ್ರನ್ನ ಮೀಟ್ ಮಾಡಿ ಇವರು ಆಲ್ರೆಡಿ ಕರ್ನಾಟಕ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶಲ್ಲಿ ಪ್ಲ್ಯಾಂಟ್ಸ್ ಹಾಕೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇವರ ಐಫೋನು ಆ್ಯಕ್ಚುಲಾಗಿ ಇವ್ರು ಬಂದುಬಿಟ್ಟು ಐಫೋನ್ನ ಅಸೆಂಬಲ್ ಮಾಡುವಂಥ ಕಂಪ್ನಿ ಇದಾಗಿದ್ದು, ಐಫೋನ್ನ ಅಸೆಂಬಲ್ ಪ್ಲ್ಯಾಂಟ್ಸ್ನ ಕರ್ನಾಟಕ, ತಮಿಳುನಾಡು, ಚೆನ್ನೈಯಲ್ಲಿ ಎಕ್ಸ್ಪೆಂಡ್ ಮಾಡೋದಕ್ಕೆ ಇವರು ಇಂಡಿಯಾಗೆ ಕಾಲಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರು ನರೇಂದ್ರ ಮೋದಿ ಅವ್ರನ್ನ ಮೀಟ್ ಆಗಿದ್ದಾರೆ. ಇವತ್ತಿನ ಡೀಲ್ ಆಫ್ ದಿ ಡೇ ನೋಡಿಕೊಂಡ್ರೆ ಫಸ್ಟು ನಮಗೆ JBL ಕಡೆಯಿಂದ ಒಂದು ಇವತ್ತೇ ಜಸ್ಟ್ ಲಾಂಚ್ ಆಗಿರುವ ಬಡ್ಸ್ ಇದೆ. ಜಸ್ಟ್ 1,999 ರೂಪೀಸ್ಗೆ ಈ ಬಡ್ಸು ನಮಗೆ ಅಮೆಝಾನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. 300 ರೂಪಾಯಿ ನಿಮ್ಮ ಹತ್ರ ಏನಾದರೂ SBI ಕ್ರೆಡಿಟ್ ಕಾರ್ಡ್ ಇದ್ದರೆ 300 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಈ ಕಾರ್ಡ್ನ ಯೂಸ್ ಮಾಡಿ ನೀವು ಜಸ್ಟ್ 2,000 ರೂಪೀಸ್ಗೆ ಈ ಬಡ್ಸ್ನ ತೊಗೊಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಟೆಕ್ನೋ ಕಡೆಯಿಂದ ಟೆಕ್ನೋ ಪ್ಯಾಡ್ ಬಂದುಬಿಟ್ಟು ಇಂಡಿಯಾಗೆ ಬರ್ತಾ ಇದೆ. ಟೆಕ್ನೋ ಪ್ಯಾಡ್ ಬಂದುಬಿಟ್ಟು ನಮಗೆ ಸದ್ಯದಲ್ಲೇ ನೋಡೋದಕ್ಕೆ ಸಿಗುತ್ತೆ. ಈ ಟೆಕ್ನೋ ಪ್ಯಾಡ್ನ ಸ್ಪೆಸಿಫಿಕೇಶನ್ ನೋಡಿಕೊಂಡ್ರೆ 10.1 inches LCD HD+ ಡಿಸ್ಪ್ಲೇ ಇದೊಂದಿದ್ದು 800 x 1280 ಪಿಕ್ಸಲ್ಸ್ನ ರೆಸೊಲ್ಯೂಷನ್ ಇದೊಂದಿರುತ್ತೆ. ಇದರಲ್ಲಿ MediaTek Helio G80 ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದಾರೆ. 4GB ರ್ಯಾಮು, 128GB ಸ್ಟೋರೇಜ್ ವೇರಿಯಂಟ್ ಒಂದಿಗೆ ಈ ಪ್ಯಾಡು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟೋರೇಜಲ್ಲಿ ನಮಗೆ 256GB ವೇರಿಯಂಟ್ ಸಹ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 7000 mAh ಬ್ಯಾಟ್ರಿ ಇದೊಂದಿದ್ದು 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ನ ಇದು ಮಾಡುತ್ತೆ. ಫ್ರಂಟ್ ಬಂದುಬಿಟ್ಟು 5 MP ಕ್ಯಾಮ್ರಾ ಇರುತ್ತೆ. ರಿಯರಲ್ಲಿ 13 MP ಪ್ಲಸ್ LED ಫ್ಲ್ಯಾಶ್ ಲೈಟ್ನ ಸಪೋರ್ಟ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ವೈಫೈ ಮತ್ತು LTE ವೇರಿಯಂಟ್ಸ್ 2 ವೇರಿಯಂಟ್ಸ್ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಬಂದುಬಿಟ್ಟು ನಮಗೆ ಒಂದು ರೌಂಡ್ ಕಾರ್ನರ್ ಕಾನ್ಸೆಪ್ಟ್ ಜೊತೆಗೆ ತೊಗೊಂಬರೋ ಚಾನ್ಸಸ್ ಇದೆ. ಇವಾಗ S24 ಅಲ್ಟ್ರಾ ಅವೆಲ್ಲ ಎಡ್ಜು ಸ್ಕ್ವೇರ್ ಶೇಪ್ ಇತ್ತಲ್ಲ, ಇವಾಗ ರೌಂಡ್ ಕಾರ್ನರ್ಸ್ನ ಮಾಡಬೇಕು ಅಂತ ಇವರು ಡಿಸೈಡ್ ಮಾಡಿದ್ದಾರೆ. ಲಾರ್ಜರ್ ಡಿಸ್ಪ್ಲೇ ಜೊತೆಗೆ ಈ ಫೋನ್ ಬರುವಂಥದ್ದು ನ್ಯಾರೋ ಬಾಡಿ ಡಿಸೈನೊಂದಿಗೆ ಈ ಫೋನ್ ಇರುತ್ತೆ. ಮತ್ತು ಇದರಲ್ಲಿ ಮಿಡಲ್ ಫ್ರೇಮ್ ಬಂದುಬಿಟ್ಟು ಲೈಕ್ ಟೈಟಾನಿಯಮ್ನೇ ಈ ಸರಿನೂ ಯೂಸ್ ಮಾಡ್ಬೋದು ಅಂತ ಅನಿಸುತ್ತೆ. ಮತ್ತು ಇದರಲ್ಲಿ ಫ್ರಂಟ್ ಸ್ಕ್ರೀನ್ ಬಂದುಬಿಟ್ಟು ಬಾಡಿಯಿಂದ ಸ್ವಲ್ಪ ಮೇಲಕ್ಕೆ ಬರೋ ಚಾನ್ಸಸ್ ಇರುತ್ತೆ, ಬಾಡಿ ಲೆವೆಲ್ಗೆ ಇರೋದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಎಡ್ಜಸ್ ಎಲ್ಲ ಕರ್ವ್ ಮಾಡ್ತಾರೆ ಅದಕ್ಕೋಸ್ಕರ.
ನೆಕ್ಸ್ಟ್ ನ್ಯೂಸ್ ಬಂದು ಓಲಾ ಕಡೆಯಿಂದ. ಓಲಾ ಅವ್ರದ್ದು ಒಂದು ಬೈಕ್ನ ಆದರೆ ರಿಲೀಸ್ ಮಾಡ್ತಾ ಇದ್ದಾರೆ. ಓಲಾದವರು ನಮಗೆ ಎಲೆಕ್ಟ್ರಿಕ್ ಬೈಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ 3 ವೇರಿಯಂಟ್ಸ್ ನೋಡೋದಕ್ಕೆ ಸಿಗುತ್ತೆ. ರೋಡ್ ಸ್ಟಾರ್ ಎಕ್ಸ್ ಅಂದ್ಬಿಟ್ಟು, ರೋಡ್ ಸ್ಟಾರ್ ಅಂದ್ಬಿಟ್ಟು, ಮತ್ತು ರೋಡ್ ಸ್ಟಾರ್ ಪ್ರೋ ಅಂದ್ಬಿಟ್ಟು 3 ವೇರಿಯಂಟ್ಸಲ್ಲೂ ನಮಗೆ ಮೂರು ಟೈಪ್ ಆದ ಗಾಡಿಗಳು ನೋಡೋದಕ್ಕೆ ಸಿಗುತ್ತೆ. ನಾನು ಅದರ ಸ್ಕ್ರೀನ್ಶಾಟು ಮತ್ತು ಪ್ರೈಸ್ ಲಿಸ್ಟು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಒಂದ್ಸರಿ ಚೆಕ್ ಮಾಡ್ಕೊಬೋದು. ಗಾಡಿ ನೋಡೋದಕ್ಕೆ ಬೈಕ್ ಥರನೇ ಅನ್ನಿಸ್ತಾ ಇಲ್ಲ, ಇದೊಂಥರ ಅವೆಂಜರ್ಸ್ ಬೈಕ್ ಇದ್ದಂಗಿದೆ ಇದು. ಸೊ ಪರವಾಗಿಲ್ಲ, ಓಕೆ ಅನ್ಬೋದು. ಎಲೆಕ್ಟ್ರಿಕ್ ಬೈಕಲ್ಲಿ ಜಾಸ್ತಿ ಡಿಸೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇವರು. ನೆಕ್ಸ್ಟ್ ನ್ಯೂಸ್ ಬಂದು ವಿವೋ ಕಡೆಯಿಂದ. ವಿವೋ T3 Pro 5G ಅಂದ್ಬಿಟ್ಟು ಈ ಫೋನ್ ಬಂದ್ಬಿಟ್ಟು ನಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಜೊತೆಗೆ ಬರುವಂಥ ಫೋನ್ ಇದಾಗಿದ್ದು. ಆ್ಯಂಟಿಟು ಸ್ಕೋರ್ ಬಂದ್ಬಿಟ್ಟು 8,25,000 ಲಿಸ್ಟ್ ಆದರೆ ಮಾಡಿದೆ. ಅಲ್ಟ್ರಾ ಸ್ಲಿಮ್ ಫೋನ್ ಇದಾಗಿದ್ದು. ಜಸ್ಟ್ 7.49 mm ಥಿಕ್ನೆಸ್ ಇದೊಂದಿರುತ್ತೆ. 5500 mAh ಬ್ಯಾಟ್ರಿ ಸಹ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ನೋಡೋದಕ್ಕೆ ಸೇಮ್ iQOO Z9 Proನ ಲುಕ್ ಆದರೆ ಕೊಡ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಬಂದು ರಿಯಲ್ಮಿ ನಾರ್ಜೋ N65 5G ಫೋನು. ಇದು ಜಸ್ಟ್ ನಮಗೆ 10,998 ರುಪೀಸ್ಗೆ ಅಮೆಝಾನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ 1,500 ರುಪೀಸ್ ಕೂಪನ್ ಇದೆ. ಈ ಕೂಪನ್ ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ಈ ಪ್ರೈಸ್ಗೆ ಸಿಗೋದು. ಕೆಳಗಡೆ ಒಂದು ಅಪ್ಲೈ ಕೂಪನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು 1,500 ರೂಪಾಯಿ ಡಿಸ್ಕೌಂಟ್ನ ಪಡಿಬೋದಾಗಿದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಡೀಲ್ಸ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಇರುವಂಥ ಸುಮಾರು ಪ್ರಾಡಕ್ಟ್ಸ್ ಇಲ್ಲಿ ಟೈಮ್ ಟು ಟೈಮ್ ಲಿಸ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿರೋ QR ಸ್ಕ್ಯಾನ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕಿಂದ ಕೂಡ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.